ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಮತ್ತೋರ್ವ ಕವಿಯಾದಂತಹ ಚಾವುಂಡರಾಯ ಈ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡ ಆಕಾರ ಗ್ರಂಥಗಳನ್ನು ನೋಡೋಣ. ಚಾವುಂಡರಾಯ ವಿರಚಿತ ಚಾವುಂಡರಾಯ ಪುರಾಣ. ಪ್ರಧಾನ ಸಂಪಾದಕರು ಡಾಕ್ಟರ್ ಸಿದ್ದಲಿಂಗಯ್ಯ, ಗೌರವ ಸಂಪಾದಕರು ಡಾಕ್ಟರ್ ಎಂ ಕಲಬುರ್ಗಿ, ಸಂಪಾದಕರು ಡಾಕ್ಟರ್ ಎಂ.ಎ. ಜಯಚಂದ್ರ, ಪ್ರೊಫೆಸರ್ ಕಮಲಾ ಹಂಪನ, ಶಿವಕೋಟ್ಯಾಚಾರ್ಯ ಚಾವುಂಡರಾಯ, ಒಡ್ಡಾರಾಧನೆ ಚಾವುಂಡರಾಯ ಪುರಾಣಂ. ಜಯರಾಮ್ ರಾಯಪುರ ಇವರ ಚಾವುಂಡರಾಯ, ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ, ಹಾಗೂ ಮಹೇಶ್ ಎಚ್ ನಾಯಕ್, ರಘು ಸಿ.ಕೆ. ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಇವುಗಳೆಲ್ಲದರ ಸಹಾಯದಿಂದ ಪ್ರಸ್ತುತ ತರಗತಿಯಲ್ಲಿ ಚಾವುಂಡರಾಯ ಈ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾಗಾದರೆ ಚಾವುಂಡರಾಯ ಕವಿಯ ಪರಿಚಯವನ್ನು ನಾವು ನೋಡೋದಾದರೆ, ಚಾವುಂಡರಾಯನು ಪಶ್ಚಿಮ ಗಂಗರ ರಾಜವಂಶದ ಒಬ್ಬ ಸೇನಾಧಿಪತಿ, ವಾಸ್ತುಶಿಲ್ಪಿ ಮತ್ತು ಕನ್ನಡ ಹಾಗೂ ಸಂಸ್ಕೃತದ ಪ್ರತಿಭಾವಂತ ಲೇಖಕ. ಅಂದರೆ ಚಾವುಂಡರಾಯ ಪಶ್ಚಿಮ ಗಂಗರ ರಾಜವಂಶದಲ್ಲಿ ಒಬ್ಬ ಸೇನಾಧಿಪತಿಯಾಗಿದ್ದ, ಜೊತೆಗೆ ವಾಸ್ತುಶಿಲ್ಪಿಯೂ ಕೂಡ ಆಗಿದ್ದ, ಹಾಗೂ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಒಬ್ಬ ಪ್ರತಿಭಾವಂತ ಲೇಖಕನೂ ಆಗಿದ್ದ, ಕವಿಯೂ ಆಗಿದ್ದ ಅಂತ ನಾವು ಹೇಳ್ಬೋದು. ಮುಂದುವರೆದು, ಚಾವುಂಡರಾಯನ ಮೊದಲ ಹೆಸರು ಚಾವುಂಡ ರಾಜ. ಅವನ ಧರ್ಮ ಕಾರ್ಯವನ್ನು ಮೆಚ್ಚಿದ ರಾಚಮಲ್ಲನು ಅವನಿಗೆ ರಾಯ ಎಂಬ ಬಿರುದನ್ನು ಇಟ್ಟು ಗೌರವಿಸಿದ. ನಂತರ ಚಾವುಂಡರಾಜ ಚಾವುಂಡರಾಯನಾದನು. ಅಂದರೆ ಈಗ ನಾವೆಲ್ಲ ಚಾವುಂಡರಾಯ ಅಂತ ಕರಿತಾ ಇದ್ದೀವಲ್ವಾ, ಅವರ ಮೂಲ ಹೆಸರು ಏನಾಗಿತ್ತು ಅಂತಂದರೆ ಚಾವುಂಡ ರಾಜ ಅಂತ ಆಗಿತ್ತು. ಅಂದರೆ ಅವನು ಮಾಡ್ತಿದ್ದಂತಹ ಧರ್ಮ ಕಾರ್ಯವನ್ನು ಮೆಚ್ಚಿದಂತಹ ರಾಚಮಲ್ಲ ಏನು ಮಾಡ್ತಾರೆ, ಆ ರಾಜ ಅವನಿಗೆ ರಾಯ ಎನ್ನುವಂತಹ ಬಿರುದನ್ನು ಇಟ್ಟು ಗೌರವವನ್ನು ಕೊಡ್ತಾರೆ. ಅವತ್ತಿನಿಂದ ಚಾವುಂಡರಾಯ ಏನಾದರೂ ಚಾವುಂಡ ರಾಜರಾದರು ಅಂತ ನಾವು ನೋಡ್ಬೋದು. ಮುಂದುವರಿದು, ಚಾವುಂಡರಾಯನ ತಂದೆ ಮಾಬಲಯ್ಯ, ತಾಯಿ ಕಾಳಲಾದೇವಿ. ಈಕೆಗೆ ಕಾಳಲಾಂಬಿಕೆ, ಕಾಳಮ್ಮ ಎಂಬ ಹೆಸರು ಇದೆ. ಚಾವುಂಡರಾಯನ ಸಹೋದರಿ ಪುಲ್ಲವ್ವೆ, ಪತ್ನಿ ಅಜಿತಾದೇವಿ. ಈತನಿಗೆ ನಾಗವರ್ಮ ಹೆಸರಿನ ಸೋದರನು ಇದ್ದ. ಅಂದರೆ ಚಾವುಂಡರಾಯನ ತಂದೆ ಯಾರು ಅಂತಂದರೆ ಮಾಬಲಯ್ಯ, ತಾಯಿ ಕಾಳಲಾದೇವಿ. ಈ ಕಾಳಲಾದೇವಿಗೆ ಕಾಳಲಾಂಬಿಕೆ, ಕಾಳಮ್ಮ ಎಂಬಂತಹ ಪರ್ಯಾಯ ನಾಮಗಳು ಕೂಡ ಇತ್ತು. ಹಾಗೆಯೇ ಚಾವುಂಡರಾಯನಿಗೆ ಸಹೋದರಿಯೂ ಕೂಡ ಇದ್ದರು. ಯಾರು ಅಂತಂದರೆ ಪುಲ್ಲವ್ವೆ ಅಂತ. ಜೊತೆಗೆ ಪತ್ನಿಯೂ ಕೂಡ ಇದ್ದರು. ಯಾರು ಅಂದರೆ ಅಜಿತಾದೇವಿ. ಇಷ್ಟೇ ಅಲ್ಲದೆ ನಾಗವರ್ಮ ಎನ್ನುವಂತಹ ಸೋದರನು ಕೂಡ ಚಾವುಂಡರಾಯನಿಗೆ ಇದ್ದರು ಅನ್ನೋದನ್ನು ನಾವು ನೋಡ್ಬೋದು. ನಂತರ ಚಾವುಂಡರಾಯನ ಅಜ್ಜ ಗೋವಿಂದಯ್ಯ ಗಂಗಮನೆತನದ ಅರಸ, ಎರಡನೇ ಯರಿಯಪ್ಪನ ಹತ್ತಿರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ. ಚಾವುಂಡರಾಯನ ತಂದೆ ಮಾಬಲಯ್ಯ ಅದೇ ಗಂಗಮನೆತನದ ರಾಜ ನೊಳಂಬ ಕುಲಾಂತಕನೆಂದು ಹೆಸರು ಪಡೆದ ಗಂಗವಾಡಿಯ ಅರಸ ಮಾರಸಿಂಹನ ಕೆಳಗೆ ಸೇನಾನಿಯಾಗಿದ್ದ. ಚಾವುಂಡರಾಯನು ಮಾರಸಿಂಹನ ಹತ್ತಿರ ಸೇನಾಧಿಪತಿಯಾಗಿದ್ದನು. ಆದರೆ ಚಾವುಂಡರಾಯನ ಅಜ್ಜ ಯಾರು ಅಂತಂದರೆ ಗೋವಿಂದಯ್ಯ. ಇವರು ಕೂಡ ಗಂಗಮನೆತನದ ಅರಸ ಎರಡನೇ ಯರಿಯಪ್ಪನ ಹತ್ತಿರ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಚಾವುಂಡರಾಯನ ತಂದೆಯಾಗಿರುವಂತಹ ಮಾಬಲಯ್ಯ ಇವರು ಕೂಡ ಗಂಗಮನೆತನದ ರಾಜ, ಅಂದರೆ
ಅದೇ ಮನೆತನದ ರಾಜ ನೊಳಂಬ ಕುಲಾಂತಕ ಎಂದು ಹೆಸರು ಪಡೆದ ಗಂಗವಾಡಿಯ ಅರಸ ಮಾರಸಿಂಹನ ಕೆಳಗಡೆ ಇವರು ಕೂಡ ಸೇನಾನಿಯಾಗಿದ್ದರು. ಹಾಗೆ ಚಾವುಂಡರಾಯನು ಕೂಡ ಮಾರಸಿಂಹನ ಹತ್ತಿರ ಸೇನಾಧಿಪತಿಯಾಗಿದ್ದನು ಅನ್ನೋದನ್ನು ನಾವು ನೋಡ್ಬೋದು. ಅಂದರೆ ಇದರಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಸೇನಾಧಿಪತಿಯಾಗಿರೋದನ್ನು ನೋಡ್ಬೋದು. ಅಂದರೆ ಅಜ್ಜ ಗೋವಿಂದಯ್ಯ ಆಗಿದ್ದರು ಅದೇ ಗಂಗಮನೆತನಕ್ಕೆ, ನಂತರ ಮಾಬಲಯ್ಯನು ಕೂಡ ಅದೇ ಮನೆತನಕ್ಕೆ ಸೇನಾಧಿಪತಿಯಾಗಿದ್ದರು. ಅವ್ರ ನಂತರ ಚಾವುಂಡರಾಯನು ಕೂಡ ಅದೇ ಮನೆತನಕ್ಕೆ ಸೇನಾಧಿಪತಿಯಾಗಿದ್ದರು ಅನ್ನೋದನ್ನು ನಾವು ನೋಡ್ಬೋದು. ಮುಂದುವರೆದು ಚಾವುಂಡರಾಯನು ತನ್ನನ್ನು ಬ್ರಹ್ಮಕ್ಷತ್ರಿಯ ವಂಶಜ ಅಂದರೆ ಕ್ಷತ್ರಿಯ ಧರ್ಮವನ್ನು ಸ್ವೀಕರಿಸಿದ ಬ್ರಾಹ್ಮಣ ಅಂತ ಕರೆದುಕೊಂಡಿದ್ದಾನೆ. ಅಂದರೆ ಚಾವುಂಡರಾಯ ತನ್ನನ್ನು ಏನಂತ ಕರ್ಕೊಂಡಿದ್ದಾನೆ ಅಂದರೆ ಬ್ರಹ್ಮಕ್ಷತ್ರಿಯ ವಂಶಜ ಅಂತ ಏನು ಚಾವುಂಡರಾಯ ಕರ್ಕೊಂಡಿದ್ದಾನೆ. ಹಾಗೆಯೇ ಬಾಹುಬಲಿ ಚರಿತೆಯಲ್ಲಿ ಬ್ರಹ್ಮ ಕ್ಷತ್ರಿಯ ಶುಕ್ತಿ ನುಮಣಿ ಎಂಬ ಮಾತಿನ ಆಧಾರದಿಂದ ಆತನ ಪೂರ್ವಜರು ಮೊದಲಿಗೆ ಬ್ರಾಹ್ಮಣ ಮತ್ತು ವೈಶ್ಯರಾಗಿದ್ದು ಅನಂತರ ಕ್ಷತ್ರಿಯ ವೃತ್ತಿಯನ್ನು ಧಾರಣೆ ಮಾಡಿದವರಾಗಿರಬೇಕೆಂದು ಊಹಿಸಬಹುದು. ಚಾವುಂಡರಾಯ ತನ್ನನ್ನು ಬ್ರಹ್ಮಕ್ಷತ್ರಿಯ ವಂಶಜ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕ್ಷತ್ರಿಯ ಧರ್ಮವನ್ನು ಸ್ವೀಕರಿಸಿದಂತಹ ಬ್ರಾಹ್ಮಣ, ಅಂದರೆ ಇವರು ಬ್ರಾಹ್ಮಣ ಅನ್ನೋದು ನಮಗೆ ಇವರ ಮೂಲ ಒಂದು ಯಾವುದು ಬ್ರಾಹ್ಮಣ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ ಬಾಹುಬಲಿ ಚರಿತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಬ್ರಹ್ಮಕ್ಷತ್ರಿಯ ಶುಕ್ತಿ ನುಮಣಿ ಅಂದರೆ ಈ ಮಾತಿನ ಒಂದು ಆಧಾರದಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ ಆತನ ಪೂರ್ವಜರು ಮೊದಲಿಗೆ ಬ್ರಾಹ್ಮಣ ಮತ್ತು ವೈಶ್ಯರಾಗಿದ್ದರು. ಏನಾಗಿದ್ದರು? ಬ್ರಾಹ್ಮಣರಾಗಿದ್ದರು ಮತ್ತು ವೈಶ್ಯರಾಗಿದ್ದರು ಅನ್ನೋದು ನಮಗೆ ಈ ಬಾಹುಬಲಿ ಚರಿತೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅನಂತರ ಏನಾಯಿತು? ಕ್ಷತ್ರಿಯ ವೃತ್ತಿಯನ್ನು ಧಾರಣೆ ಮಾಡಿದವರಾಗಿರಬೇಕೆಂದು ಊಹಿಸ್ಬೋದು. ಅಂದರೆ ಚಾವುಂಡರಾಯನ ಒಂದು ಮೂಲವನ್ನು ನಾವು ನೋಡೋದಾದರೆ ಇವರ ಪೂರ್ವಜರು ಬ್ರಾಹ್ಮಣರಾಗಿದ್ದರು ಮತ್ತು ಕ್ಷತ್ರಿಯರಾಗಿದ್ದರು, ಕ್ಷಮೆ ಇರಲಿ, ಬ್ರಾಹ್ಮಣರಾಗಿದ್ದರು ಮತ್ತು ವೈಶ್ಯರಾಗಿದ್ದರು. ನಂತರ ಇವರು ಕ್ಷತ್ರಿಯ ವೃತ್ತಿಯನ್ನು ಸ್ವೀಕಾರ ಮಾಡಿದ್ರು ಅಂತ ನಾವು ಊಹಿಸ್ಬೋದು ಅಂತ ಹೇಳಲಾಗಿದೆ. ನಂತರ ಚಾವುಂಡರಾಯ ಸುಮಾರು 10ನೇ ಶತಮಾನದಲ್ಲಿ ಬದುಕಿದ್ದವನಾಗಿದ್ದು ಮುದಗಲ್ಲು ಅಂದರೆ ಈಗಿನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿದೆ ಎಂಬ ಗ್ರಾಮ ಈತನ ಮೂಲ ಊರು. ಇನ್ನು ಚಾವುಂಡರಾಯನ ಒಂದು ಬದುಕಿದಂತಹ ಒಂದು ಕಾಲವನ್ನು ನೋಡೋದಾದರೆ 10ನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. 10ನೇ ಶತಮಾನದಲ್ಲಿ ಇವರು ಬದುಕಿದ್ರು. ಇವರ ಒಂದು ಊರು ಯಾವುದು ಅಂದರೆ ಮುದಗಲ್ಲು. ಈ ಮುದಗಲ್ಲು ಅನ್ನೋದು ಈಗಿನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಇರೋದನ್ನು ನೋಡ್ಬೋದು. ಎಂಬಂಥ ಗ್ರಾಮ ಈತನ ಊರಾಗಿತ್ತು ಅಂತ ನಾವು ನೋಡ್ಬೋದಾಗಿದೆ. ನಂತರ ಚಾವುಂಡರಾಯ ಜೈನ ಆಚಾರ್ಯ ನೇಮಿಚಂದ್ರ ಮತ್ತು ಅಜಿತಸೇನ ಭಟ್ಟಾರಕ ಅವರ ಭಕ್ತರಾಗಿದ್ದರು. ಅಂದರೆ ಚಾವುಂಡರಾಯ ಯಾರ ಒಂದು ಅನುಯಾಯಿಯಾಗಿದ್ದರು ಮತ್ತು ಭಕ್ತರಾಗಿದ್ದರು ಅಂತ ನಾವು ನೋಡೋದಾದರೆ ಜೈನ ಆಚಾರ್ಯ ನೇಮಿಚಂದ್ರ ಮತ್ತು ಅಜಿತಸೇನ ಭಟ್ಟಾರಕರ ಅನುಯಾಯಿಗಳಾಗಿದ್ದರು ಅಂತ ನಾವು ತಿಳ್ಕೊಬೋದು. ಮುಂದುವರೆದು ಚಾವುಂಡರಾಯನು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಸುಮಾರು 934ರಿಂದ 990ರಲ್ಲಿ ಜೀವಿಸಿದ್ದವರು. ಅವರು ಬರೆದ ಚಾವುಂಡರಾಯ ಪುರಾಣ ಮತ್ತು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣವು ಅವರ ಮುಖ್ಯ ಕೊಡುಗೆಗಳಾಗಿವೆ. ಅಂದರೆ ಚಾವುಂಡರಾಯರ ಒಂದು ಶತಮಾನವನ್ನು ನೋಡೋದಾದರೆ ಅವರು 10ನೇ ಶತಮಾನದಲ್ಲಿ ಜೀವಿಸಿದಂತಹ ಒಬ್ಬ ಪ್ರಮುಖ ಕವಿ. ಹಾಗೆ ಸುಮಾರು 934ರಿಂದ 990ರಲ್ಲಿ ಜೀವಿಸಿದಂತಹ ವ್ಯಕ್ತಿಯಾಗಿದ್ದರು 10ನೇ ಶತಮಾನದಲ್ಲಿ. ಅವರು ಬರೆದಿರುವಂತಹ ಚಾವುಂಡರಾಯ ಪುರಾಣ ಮತ್ತು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣ ಅವರ ಮುಖ್ಯ ಕೊಡುಗೆಗಳಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ ಚಾವುಂಡರಾಯ ಪುರಾಣ ಎನ್ನುವಂಥ ಒಂದು ಸಾಹಿತ್ಯದ ಒಂದು ರಚನೆಯನ್ನು ಮಾಡಿದ್ದಾರೆ. ಜೊತೆಗೆ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೂಡ
ಅವ್ರು ಏನು ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ, ನಿರ್ಮಾಣ ಮಾಡಿಸ್ತಾರಲ್ವ, ಇದು ಅವರ ಮುಖ್ಯ ಕೊಡುಗೆಗಳಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಮುಂದುವರೆದು ಚಾವುಂಡರಾಯನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ 2 ಕೊಡುಗೆಗಳನ್ನ ನೋಡ್ಬೋದು. ಒಂದು, ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣ. ಯಾವುದು? ಜಗದ್ವಿಖ್ಯಾತವಾಗಿರುವಂತಹ, ಹಂಗೆ ಹೇಳಿದ್ರು ಏನು ತಪ್ಪಾಗಲ್ಲ, ಮತ್ತು ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಗೊಮ್ಮಟೇಶ್ವರ ವಿಗ್ರಹದ ನಿರ್ಮಾಣ ಮತ್ತು ಚಾವುಂಡರಾಯ ಬಸದಿಯ ನಿರ್ಮಾಣ. ಎರಡೂ ಕೂಡ ಚಾವುಂಡರಾಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಒಂದು ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿರೋದನ್ನು ನಾವು ನೋಡ್ಬೋದು. ಹಾಗಾದರೆ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ನಾವು ನೋಡೋದಾದರೆ ಚಾವುಂಡರಾಯನ ಮುಖ್ಯ ಕೊಡುಗೆಗಳಲ್ಲಿ ಇದು ದೊಡ್ಡ ಕೊಡುಗೆಯಾಗಿದೆ. ತಾಯಿ ಕಾಳಲಾದೇವಿಯ ಆಸೆಯಂತೆ ಅವರು ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ 57.8 ಅಡಿ ಎತ್ತರದ ಭಗವಾನ್ ಬಾಹುಬಲಿಯ ಏಕಶಿಲಾ ವಿಗ್ರಹವನ್ನು ನಿರ್ಮಿಸಿದರು. ಆದ್ದರಿಂದ ಚಾವುಂಡರಾಯನಿಗೆ ಗೊಮ್ಮಡಿ ರಾಯ ಎಂಬಂತಹ ಬಿರುದನ್ನು ಪಡೆದನು. ಇದು ಕ್ರಿಸ್ತಶಕ 981ರಿಂದ 983ರಲ್ಲಿ ನಿರ್ಮಾಣವಾಯಿತು. ಅಂದರೆ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಾಣ ಮಾಡಿದ್ರಲ್ವ, ಅದನ್ನು ನೋಡೋದಾದರೆ ಚಾವುಂಡರಾಯನ ಮುಖ್ಯ ಕೊಡುಗೆಗಳಲ್ಲಿ ಬಹಳ ದೊಡ್ಡ ಕೊಡುಗೆ ಅಂತಂದರೆ ಈ ಗೊಮ್ಮಟೇಶ್ವರ ವಿಗ್ರಹ. ತಾಯಿ ಕಾಳಲಾದೇವಿಗೆ ಆಸೆ ಇತ್ತು, ಏನು, ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತನೆ ಮಾಡಬೇಕು, ನಿರ್ಮಾಣ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆ ತಾಯಿಯ ಒಂದು ಆಸೆಯಂತೆ ಇವ್ರು ಏನು ಮಾಡ್ತಾರೆ, ಆ ಒಂದು ಕೊಡುಗೆಯನ್ನು ನಮಗೆ ಕೊಡ್ತಾರೆ. ಅವರು ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ, ಎಲ್ಲಿ ಅಂತಂದರೆ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ, ಯಾವುದು ವಿಂಧ್ಯಗಿರಿ ಎನ್ನುವಂತಹ ಬೆಟ್ಟದಲ್ಲಿ 57.8 ಎಷ್ಟು ಅಡಿ, ಇದು ಪರೀಕ್ಷಾದ ಇದರಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ. 57.8 ಅಡಿ ಎತ್ತರದ ಭಗವಾನ್ ಬಾಹುಬಲಿಯ ಏಕಶಿಲಾ ವಿಗ್ರಹವನ್ನು ನಿರ್ಮಿಸಿದರು. ನೋಡಿ, ಅಲ್ಲಿ ಒಂದೇ ಕಲ್ಲಿನಲ್ಲಿ ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಿರೋದು. ಆ ಬಾಹುಬಲಿ ವಿಗ್ರಹವನ್ನು ನಾವು ನೋಡಿದ್ರೆ ಏನು, ತಲೆಯನ್ನು ಎತ್ತಿ ನೋಡಬೇಕು, ಅಪ್ಪ ಹೇಗೆ ಕಟ್ಟಿದ್ದಾರೆ, ಹೇಗೆ ನಿರ್ಮಾಣ ಮಾಡಿದ್ದಾರೆ, ಅದನ್ನೆಲ್ಲ ಹೇಗೆ ಅವರು ಜೋಡಣೆ ಮಾಡಿಕೊಂಡ್ರು, ಹೇಗೆ ನಿಲ್ಲಿಸಿದ್ದಾರೆ ಅಂತ ನಮಗೆ ಒಂದು ಕ್ಷಣ ನಿಜವಾಗ್ಲೂ ಕುತೂಹಲ ಆಗುತ್ತೆ ಅಲ್ವಾ. ಆ ಥರದೊಂದು ಜಗದ್ವಿಖ್ಯಾತವಾದಂಥ ಒಂದು ನಿರ್ಮಾಣ ಮಾಡಿದ್ಯಾರು, ನಮ್ಮ ಚಾವುಂಡರಾಯ. ಆದ್ದರಿಂದ ಚಾವುಂಡರಾಯನಿಗೆ ಗೊಮ್ಮಡಿ ರಾಯ ಎನ್ನುವಂತಹ ಬಿರುದು ಕೂಡ ಅವನಿಗೆ ಸಿಗುತ್ತೆ ಅಲ್ವಾ. ಇದು ಕ್ರಿಸ್ತಶಕ 981ರಿಂದ 983ರಲ್ಲಿ ಅದು ನಿರ್ಮಾಣ ಆಗ್ತು. ಯಾವುದು? ಗೊಮ್ಮಟೇಶ್ವರ ವಿಗ್ರಹ. ಇನ್ನು ಮತ್ತೊಂದು ಕೊಡುಗೆಯನ್ನು ನೋಡೋದಾದರೆ ಚಾವುಂಡರಾಯ ಬಸದಿ. ಚಾವುಂಡರಾಯರು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ಚಾವುಂಡರಾಯ ಬಸದಿಯನ್ನು ನಿರ್ಮಿಸಿದರು. ಇದು ಜೈನ ಧರ್ಮದ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ, ಹೌದಲ್ವಾ. ಇವರ ಮತ್ತೊಂದು ಕೊಡುಗೆ ಚಾವುಂಡರಾಯ ಬಸದಿಯನ್ನು ನಿರ್ಮಾಣ ಮಾಡಿರೋದು. ಇದು ಎಲ್ಲಿದೆ ಅಂತ ನೋಡೋದಾದರೆ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ಈ ಚಾವುಂಡರಾಯ ಬಸದಿಯನ್ನು ನಿರ್ಮಿಸಿದ್ದಾರೆ. ಇದು ಜೈನ ಧರ್ಮದ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ, ಟೂರಿಸಂ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಮತ್ತೊಂದು ನೋಡೋದಾದರೆ ಚಂದ್ರಗಿರಿ ಬೆಟ್ಟದಲ್ಲಿರುವಂಥ ಚಾವುಂಡರಾಯ ಬಸದಿಯನ್ನು ನೋಡಿ. ಇಲ್ಲಿ ನಾನು ಚಿತ್ರವನ್ನು ಹಾಕಿದ್ದೀನಿ, 10ನೇ ಶತಮಾನದ್ದು ಚಾವುಂಡರಾಯ ಬಸದಿ. ಇದು ಒಂದು ಸತ ಹೋಗಿ ನೀವು ಭೇಟಿ ಕೊಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ನಂತರ ಚಾವುಂಡರಾಯರ ಸಾಹಿತ್ಯಿಕ ಕೊಡುಗೆ. ಈಗ ನಾವು ಚಾವುಂಡರಾಯರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಯನ್ನು ನೋಡಿದ್ವಿ. ಯಾವುದು? ಅವರ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಾಣದಾಗಿರ್ಬೋದು, ಮತ್ತು ಶ್ರವಣಬೆಳಗೊಳ ಬಸದಿಯನ್ನು ನಿರ್ಮಾಣ ಮಾಡಿದ್ದಾಗಿರ್ಬೋದು. ಹಾಗೆ ಇನ್ನು ಅವರ ಸಾಹಿತ್ಯಿಕ ಕೊಡುಗೆಯನ್ನು ನಾವು ನೋಡೋದಾದರೆ ಇಲ್ಲಿ ನಾನು ಒಂದು ಚಿತ್ರ ಹಾಕಿದ್ದೀನಿ ನೋಡಿ. ಇದು ಕರ್ನಾಟಕ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ಚಾವುಂಡರಾಯನ ಕೆತ್ತಿದ ಕೈ ಬರಹ. ಕನ್ನಡದಲ್ಲಿ ಚಾವುಂಡರಾಯ ತನ್ನ ಹಸ್ತದಿಂದ ಕೆತ್ತಿದಂತಹ ಕೈ ಬರಹ ಇದು. ನೋಡಿ ಅವರ ಬರವಣಿಗೆ ಹೇಗಿದೆ ಅಂತ, ಅದನ್ನು ನಾನು ನಿಮಗೆ ಇಲ್ಲಿ ಫೋಟೋ ಹಾಕಿದ್ದೀನಿ. ಸಾಹಿತ್ಯಿಕವಾಗಿ ಅವ್ರು ನೀಡಿರುವಂಥ ಕೊಡುಗೆ ಅದನ್ನು ನೋಡೋದಾದರೆ ಚಾವುಂಡರಾಯ ಪುರಾಣ, ಅವ್ರು ಬರೆದಿರುವಂಥ ಕೃತಿ ಚಾವುಂಡರಾಯ ಪುರಾಣ. ಇದನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ
ಕರೆಯಲಾಗಿದೆ. ಪರೀಕ್ಷಾ ದೃಷ್ಟಿಯಲ್ಲಿ ಕೇಳ್ಬೋದು. ಚಾವುಂಡರಾಯ ಪುರಾಣಕ್ಕೆ ಇರುವಂಥ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಇದು ಕನ್ನಡದಲ್ಲಿದೆ, ಕನ್ನಡ ಭಾಷೆಯಲ್ಲಿ ರಚನೆಯಾಗಿದೆ. ಎರಡನೇ ಒಂದು ಸಾಹಿತ್ಯಿಕ ಕೊಡುಗೆ ನಾವು ನೋಡೋದಾದರೆ ಎರಡನೇ ಕೃತಿ ಚರಿತ್ರ ಸಾರ ಎನ್ನುವಂತಹ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರುವಂತಹ ಒಂದು ಕೃತಿಯಾಗಿದೆ. ಮತ್ತೊಂದು ಲೋಕೋಪಕಾರ ಎನ್ನುವಂಥ ಕೃತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ನಾವು ಈ 3 ಕೃತಿಗಳನ್ನ ನೋಡ್ಬೋದು. ಚಾವುಂಡರಾಯ ಪುರಾಣ, ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎನ್ನುವಂಥ ಒಂದು ಹೆಸರಿದೆ, ಕನ್ನಡ ಭಾಷೆಯಲ್ಲಿ ರಚನೆಯಾಗಿದೆ. ಮತ್ತು ಚರಿತ್ರ ಸಾರ, ಇದು ಸಂಸ್ಕೃತದಲ್ಲಿ ರಚನೆಯಾಗಿದೆ. ಮತ್ತು ಲೋಕೋಪಕಾರ, ಇಷ್ಟು ಕೂಡ ಚಾವುಂಡರಾಯ ಸಾಹಿತ್ಯಿಕವಾಗಿ ನೀಡಿರುವಂಥ ಕೊಡುಗೆ ಅಂತ ನಾವು ಹೇಳ್ಬೋದಾಗಿದೆ. ಮುಂದುವರೆದು ಈ ಕೃತಿಗಳ ಬಗ್ಗೆ ನಾವು ನೋಡೋದಾದರೆ ಚಾವುಂಡರಾಯ ಪುರಾಣ ಸಂಸ್ಕೃತದ ಮಹಾಪುರಾಣದ ಸಂಗ್ರಹ ರೂಪವಾದ ಈ ಕೃತಿಯನ್ನು ಅವರು ಕನ್ನಡದಲ್ಲಿ ಗದ್ಯ ರೂಪದಲ್ಲಿ ಬರೆದರು. ಇದು ಜೈನ ಪರಂಪರೆಯ ರಾಮಾಯಣ, ಭಾರತದ ಮತ್ತು ಭಾಗವತದ ಕಥೆಗಳಿಗೆ ಪ್ರಥಮ ಆಕಾರವಾಗಿದೆ. ಈ ಚಾವುಂಡರಾಯ ಪುರಾಣ ಅನ್ನೋದು ಸಂಸ್ಕೃತದ ಮಹಾಪುರಾಣದ ಸಂಗ್ರಹ ರೂಪವಾದಂತಹ ಈ ಕೃತಿಯನ್ನು ಅವರು ಕನ್ನಡದಲ್ಲಿ ಗದ್ಯ ರೂಪದಲ್ಲಿ ಚಾವುಂಡರಾಯ ಬರೆದಿದ್ದಾರೆ. ಜೊತೆಗೆ ಇದು ಜೈನ ಪರಂಪರೆಯ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಈ ಎಲ್ಲ ಕಥೆಗಳಿಗೆ ಪ್ರಥಮ ಆಕಾರವಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ನಂತರ ಚರಿತ್ರ ಸಾರ, ಯಾವುದು ಚರಿತ್ರ ಸಾರ, ಈ ಒಂದು ಕೃತಿಯು ಕೂಡ ಇದು ಸಂಸ್ಕೃತದಲ್ಲಿ ಬರೆದ ಕೃತಿಯಾಗಿದ್ದು ಜೈನ ಸನ್ಯಾಸಿಗಳು ಮತ್ತು ಗೃಹಸ್ಥರ ಗುಣಲಕ್ಷಣಗಳು ಮತ್ತು ವರ್ಣನೆಗಳನ್ನು ವಿವರಿಸುತ್ತದೆ. ಈ ಚರಿತ್ರ ಸಾರ ಅಂತ ಅನ್ನೋದು ಸಂಸ್ಕೃತದಲ್ಲಿ ರಚನೆಯಾಗಿರುವಂತಹ ಒಂದು ಕೃತಿಯಾಗಿದ್ದು ಜೈನ ಸನ್ಯಾಸಿಗಳು ಮತ್ತು ಗೃಹಸ್ಥರ ಗುಣಲಕ್ಷಣಗಳು ಮತ್ತು ಅವುಗಳ ವರ್ಣನೆಯನ್ನು ವಿವರಿಸುವಂತಹ ಒಂದು ಕೃತಿಯಾಗಿದೆ. ಯಾವುದು? ಚರಿತ್ರ ಸಾರ. ಮತ್ತೊಂದು ಕೃತಿ ಲೋಕೋಪಕಾರ. ಈ ಲೋಕೋಪಕಾರ ಎನ್ನುವಂತಹ ಕೃತಿ ಬಗ್ಗೆ ನಾವು ನೋಡೋದಾದರೆ ಇದು 12 ಆಶ್ವಾಸಗಳ ಒಂದು ವಿಶ್ವಕೋಶವಾಗಿದ್ದು ಜನಸಾಮಾನ್ಯರಿಗೆ ಅಗತ್ಯವಾದ ಪಂಚಾಂಗ, ವಾಸ್ತು, ವೈದ್ಯ ಮತ್ತು ಇತರ ವಿಷಯಗಳನ್ನು ಒಳಗೊಂಡಿದೆ. ಈ ಲೋಕೋಪಕಾರ ಅಂತ ಅನ್ನೋದು 12 ಆಶ್ವಾಸಗಳನ್ನ ಒಳಗೊಂಡಿರುವಂಥ ಒಂದು ವಿಶ್ವಕೋಶವಾಗಿದ್ದು ಜನಸಾಮಾನ್ಯರಿಗೆ ಅಗತ್ಯವಾಗಿರುವಂಥ ಪಂಚಾಂಗ ಆಗಿರ್ಬೋದು, ವಾಸ್ತು, ವೈದ್ಯ, ಇತರ ವಿಷಯಗಳನ್ನ ಒಳಗೊಂಡಿರುವಂತಹ ಒಂದು ವಿಶ್ವಕೋಶವಾಗಿದೆ ಅಂತ ಹೇಳ್ಬೋದು. ಯಾವುದು? ಲೋಕೋಪಕಾರ ಕೃತಿ. ನಂತರ ಆಡಳಿತ ಮತ್ತು ಮಿಲಿಟರಿ ಸೇವೆಯನ್ನು ನಾವು ನೋಡೋದಾದರೆ ಚಾವುಂಡರಾಯರ ಒಂದು ಆಡಳಿತ ಯಾವ ರೀತಿ ಇತ್ತು, ಅವರು ಯಾವ ರೀತಿ ಮಾಡ್ತಾಯಿದ್ರು ಅಂತ ನಾವು ನೋಡೋದಾದರೆ ಇವರು ಯಾರ ಒಂದು ಆಸ್ಥಾನದಲ್ಲಿದ್ದರು? ಗಂಗರ ಒಂದು ಆಸ್ಥಾನದಲ್ಲಿದ್ದರಲ್ವಾ, ಅಲ್ಲಿ ಇವರು ಏನು ಮಾಡ್ತಾಯಿದ್ರು? ಇವರು ಸೇನಾಧಿಪತಿಯಾಗಿದ್ದರು ಮತ್ತು ಪ್ರಧಾನಮಂತ್ರಿನೂ ಕೂಡ ಇವರು ಆಗಿದ್ದರು. ಚಾವುಂಡರಾಯರು ಪಶ್ಚಿಮ ಗಂಗರ ರಾಜನಾದ 2ನೇ ಮಾರಸಿಂಹ, 4ನೇ ರಾಚಮಲ್ಲ ಮತ್ತು ರಕ್ಕಸಗಂಗ ಅವರ ಆಳ್ವಿಕೆಯಲ್ಲಿ ಸೇನಾಧಿಪತಿ, ಸಂಧಿ ವಿಗ್ರಹಿ ಮತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅಂದರೆ ಚಾವುಂಡರಾಯರು ನಾನು ಮೊದಲೇ ಹೇಳ್ದಂಗೆ ಪಶ್ಚಿಮ ಗಂಗರ ಒಂದು ಆಸ್ಥಾನದಲ್ಲಿದ್ದರಲ್ವಾ, ಅದನ್ನೆಲ್ಲ ಹೇಳ್ತಾ ಇರೋದು. ಚಾವುಂಡರಾಯರು ಪಶ್ಚಿಮ ಗಂಗರ ರಾಜನಾದ 2ನೇ ಮಾರಸಿಂಹ, 4ನೇ ರಾಚಮಲ್ಲ ಮತ್ತು ರಕ್ಕಸಗಂಗ ಇವರ ಆಳ್ವಿಕೆಯಲ್ಲಿ ಸೇನಾಧಿಪತಿಯಾಗಿದ್ದರು. ಯಾರ್ಯಾರು? ಗಂಗರ ರಾಜನಾದಂತಹ 2ನೇ ಮಾರಸಿಂಹ, 4ನೇ ರಾಚಮಲ್ಲ ಮತ್ತು ರಕ್ಕಸಗಂಗ ಇವರ ಆಳ್ವಿಕೆಯಲ್ಲಿ ಸೇನಾಧಿಪತಿಯಾಗಿದ್ದರು, ಸಂಧಿ ವಿಗ್ರಹಿಯಾಗಿದ್ದರು ಮತ್ತು ಮಂತ್ರಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದರು. ಇವಿಷ್ಟು ಅಂಶಗಳು ಕೂಡ ಚಾವುಂಡರಾಯರ ಆಡಳಿತ ಮತ್ತು ಮಿಲಿಟರಿ ಸೇವೆ ಅಂತ ನಾವು ಹೇಳ್ಬೋದಾಗಿದೆ. ಇನ್ನು ಚಾವುಂಡರಾಯರ ಬಿರುದುಗಳನ್ನು ನೋಡೋದಾದರೆ ಇದು ಬಹಳ ಮುಖ್ಯವಾದಂತಹ ಒಂದು ಭಾಗ ಅಂತಲೇ ಹೇಳ್ಬೋದು. ಬಿರುದುಗಳದ್ದು ದಯವಿಟ್ಟು ಇದನ್ನು ಸ್ವಲ್ಪ
ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಪ್ರತಿ ಸಾರಿ ಕೇಳ್ತಾ ಇದ್ದಾರೆ. ಈಗ ಮತ್ತೆ ಕೆಸೆಟ್ಟು ಮತ್ತು ಯು ಜಿ ಸಿಗೂ ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಅವರ ಬಿರುದುಗಳನ್ನು ನೋಡೋದಾದರೆ ಸಮರ ಪರಶುರಾಮ, ಪ್ರತಿಪಕ್ಷ ರಾಕ್ಷಸ, ವೀರ ಮಾರ್ತಾಂಡ, ರಣರಂಗ ಸಿಂಹ, ಸಮರ ಧುರಂಧರ, ವೈರಿಕುಲ ಕಲಾದಂಡ, ಭುಜವಿಕ್ರಮ ಮತ್ತು ಭಟಮಾರ, ಸತ್ಯ ಯುಧಿಷ್ಠಿರ ಗಂಗ ಅರಸರು ಇಟ್ಟಂತಹ ಬಿರುದು. ಯಾವುದು? ಸತ್ಯ ಯುಧಿಷ್ಠಿರ. ಯಾಕೆ ಅಂದರೆ ಅವನು ಬಹಳ ಪ್ರಾಮಾಣಿಕವಾಗಿದ್ದ, ಸತ್ಯದ ಒಂದು ದಾರಿಯಲ್ಲಿ ಇದ್ದ. ಅದರಿಂದ ಗಂಗಾ ಅರಸರು ಇವನಿಗೆ ಸತ್ಯ ಯುಧಿಷ್ಠಿರ ಅಂತ ಕರೀತಾರೆ. ಇನ್ನು ಸಮರ ಪರಶುರಾಮ ಆಗಿರ್ಬೋದು, ಪ್ರತಿಪಕ್ಷ ರಾಕ್ಷಸ ಆಗಿರ್ಬೋದು, ವೀರ ಮಾರ್ತಾಂಡ ಆಗಿರ್ಬೋದು, ರಣರಂಗ ಸಿಂಹ ಆಗಿರ್ಬೋದು, ಸಮರ ಧುರಂಧರ ಆಗಿರ್ಬೋದು, ವೈರಿಕುಲ ಕಲಾತಂಡ, ಭುಜವಿಕ್ರಮ ಮತ್ತು ಭಟಮಾರ, ಇದೆಲ್ಲ ತನ್ನ ಪರಾಕ್ರಮಕ್ಕೆ ಸಿಕ್ಕಂತಹ ಬಿರುದುಗಳು ಅಂತ ನಾವು ಇಲ್ಲಿ ನೋಡ್ಬೋದು. ಮತ್ತು ಅವ್ರಿಗಿದ್ದಂತಹ ಬಿರುದುಗಳನ್ನ ನಾವು ನೋಡೋದಾದರೆ, ರಾಯ ತನ್ನ ದಾನಗುಣದಿಂದ ನಾಲ್ವಡಿ ರಾಚಮಲ್ಲನಿಂದ ರಾಯ ಎಂಬಂತಹ ಬಿರುದನ್ನು ಪಡೆದಿದ್ದನೆಂದು ಭುಜಬಲ ಶತಕದಲ್ಲಿ ಹೇಳಲಾಗಿದೆ. ರಾಯ ಅನ್ನೋದು ಕೂಡ ಚಾವುಂಡರಾಯನಿಗೆ ಇದ್ದಂತಹ ಒಂದು ಬಿರುದು. ಇದನ್ನು ಯಾರು ಕೊಡ್ತಾರೆ ಅಂತಂದರೆ, ಇವನಿಗೆ ತನ್ನ ದಾನ ಗುಣದಿಂದ ಇವನು ತುಂಬ ದಾನ ಧರ್ಮ ಎಲ್ಲ ಮಾಡ್ತಾ ಇರ್ತಾನೆ. ಇದರಿಂದ ನಾಲ್ವಡಿ ರಾಚಮಲ್ಲನಿಂದ ರಾಯ ಎನ್ನುವಂತಹ ಬಿರುದನ್ನು ಇವ್ರು ಪಡ್ಕೊಂಡಿದ್ರು ಅಂತ ಅನ್ನೋದು ಭುಜಬಲ ಶತಕದಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಅಣ್ಣ, ಜನರಿಂದ ಅಣ್ಣ ಎಂಬಂತಹ ಮೆಚ್ಚುಗೆಯನ್ನು ಕೂಡ ಇವರು ಪಡ್ಕೊಂಡಿದ್ರು. ಯಾರು? ಚಾವುಂಡರಾಯರು ಅಲ್ವಾ. ಇನ್ನು ಇತರೆ ಮಾಹಿತಿಯನ್ನು ನಾವು ನೋಡೋದಾದರೆ, ಆಶ್ರಯ ಅಂದರೆ ಚಾವುಂಡರಾಯರು ಕೂಡ ಹಲವಾರು ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಅವ್ರು ನೋಡೋದಾದರೆ, ಚಾವುಂಡರಾಯರು ಕವಿ ರನ್ನ, ಗುಣವರ್ಮ ಮತ್ತು 1ನೇ ನಾಗವರ್ಮ ಅವನ ಕೃತಿ ಚಂದೋಂಬುದಿ. ಮುಂದಿನ ತರಗತಿಯಲ್ಲಿ ನಾವು ಅದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡೋಣ. ಮುಂತಾದ ಕವಿಗಳಿಗೆ ಆಶ್ರಯವನ್ನು ನೀಡಿದರು. ಯಾರ್ಯಾರಿಗೆ ಆಶ್ರಯವನ್ನು ಕೊಟ್ಟಿದ್ದರು ಅಂತಂದರೆ, ರನ್ನನಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ದರು, ಮತ್ತು ಗುಣವರ್ಮನಿಗೂ ಆಶ್ರಯ ಕೊಟ್ಟಿದ್ದರು. 1ನೇ ನಾಗವರ್ಮ ಹೇಳ್ಕೊತಾನೆ ಚಂದೋಂಬುದಿ ಕೃತಿಯಲ್ಲಿ. ಚಾವುಂಡರಾಯ ಆಶ್ರಯವನ್ನು ಕೊಟ್ಟಿದ್ದನ್ನು ಕೂಡ ಅವರು ಚಂದೋಂಬುದಿ ಕೃತಿಯಲ್ಲಿ ಅವ್ರನ್ನ ಹೊಗಳಿ ಹೇಳ್ಕೊಂಡಿರೋದನ್ನು ನಾವು ನೋಡ್ಬೋದು. ಈ ಎಲ್ಲ ಕವಿಗಳಿಗೂ ಕೂಡ ಆಶ್ರಯವನ್ನು ನೀಡಿದರು. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಚಾವುಂಡರಾಯ ಒಬ್ಬ ಕಲಾ ಪೋಷಕರಾಗಿದ್ದರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಅವರ ಮರಣವನ್ನು ನೋಡೋದಾದರೆ 989. ಆಗ ಅವರ ವಯಸ್ಸು 48ರಿಂದ 49 ಒಂದು ವಯಸ್ಸಿನಲ್ಲಿ ಅವರ ಮರಣವನ್ನು ಹೊಂದಿದರು. ಚಾವುಂಡರಾಯರು ಶ್ರವಣಬೆಳಗೊಳದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಎಲ್ಲಿ? ಚಾವುಂಡರಾಯರು ಶ್ರವಣಬೆಳಗೊಳದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಅಂತ ನಾವು ನೋಡ್ಬೋದು. ಹಾಗಾದರೆ ಪ್ರಸ್ತುತ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ತರಗತಿಗೆ ಇನ್ನೂ ಯಾರೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.